ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಎಲ್ಲೂ ಸಿಗದ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ರಾಜ್ಯದಲ್ಲಿ ಸಿದ್ದು ಪಾಲಿಟಿಕ್ಸ್, ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಪಾಲಿಟಿಕ್ಸ್. ಗ್ಯಾರಂಟಿ ನ್ಯೂಸ್ ನಲ್ಲಿ ಎಲ್ಲೂ ಸಿಗದ ಬ್ರೇಕಿಂಗ್ ನ್ಯೂಸ್ ಇದು. ಡಿಕೆಗೆ ಪಟ್ಟ ಫೈನಲ್ ಆಗ್ತಾ ಇದ್ದಂತೆ ಡಿಸಿಎಂ ಲೆಕ್ಕಾಚಾರ ಈಗ ಜೋರಾಯಿತು. ಸಿದ್ದರಾಮಯ್ಯ ರಾಜೀನಾಮೆ ಷರತ್ತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಖ್ಯಾತೆ ತೆಗೆದಿದ್ದಾರೆ. ದೆಹಲಿಯಲ್ಲೇ ಠಿಕಾಣಿ ಹೂಡಿ ಡಿಕೆ ಶಿವಕುಮಾರ್ ಹೈ ಲೆಕ್ಕಾಚಾರ. ಇನ್ನು ಗ್ಯಾರಂಟಿ ನ್ಯೂಸ್ ನಲ್ಲಿ ಡಿಕೆ ಲೆಕ್ಕದ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಎಲ್ಲೂ ಸಿಗದಂತ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಈಗ ಡಿಸಿಎಂ ಹುದ್ದೆಗೆ ಸಂಬಂಧಪಟ್ಟಂತೆ ಲೆಕ್ಕಾಚಾರ ಶುರುವಾಗಿದೆ. ದೆಹಲಿಯಲ್ಲೇ ಬೀಡು ಬಿಟ್ಟಂತ ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನೂ ವಾಪಸ್ ಆಗಿಲ್ಲ. ರಾತ್ರಿ 8 ಗಂಟೆಗೆ ಬರ್ತಾರೆ ಅಂತ ಹೇಳಿದ್ರು, ಬೆಳಗ್ಗೆ, ಬಟ್ ಇನ್ನೂ ಬಂದಿಲ್ಲ. ಹೈಕಮಾಂಡ್ ಜೊತೆ ಇಂದು ಕೂಡ ಡಿಕೆ ಶಿವಕುಮಾರ್ ಸರಣಿ ಮೀಟಿಂಗ್ ಮುಂದುವರೆದಿದೆ. ಇವತ್ತು ಕ್ಲಿಯರ್ ಮಾಡಿಕೊಂಡೇ ದೆಹಲಿಯಿಂದ ವಾಪಸ್ ಬರೋದಕ್ಕೆ ತೀರ್ಮಾನ. ಹೊಸ ಕ್ಯಾಬಿನೆಟ್ ನಲ್ಲಿ ಯಾರು ಇರಬೇಕು, ಯಾರು ಔಟ್ ಆಗಬೇಕು, ಇದೆಲ್ಲದ್ರ ಬಗ್ಗೆನೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಆಗ್ತಿರುವಂತ ಲೆಕ್ಕಾಚಾರ, ಲಿಸ್ಟ್ ಪಕ್ಕಾ ಮಾಡಿಕೊಂಡೇ ವಾಪಸ್ ಆಗೋದಕ್ಕೆ ಡಿಕೆ ಶಿವಕುಮಾರ್ ತೀರ್ಮಾನಿಸಿದ್ದಾರಂತೆ. ಈಗ 4 ಡಿಸಿಎಂ ಹುದ್ದೆ ಅನ್ನೋದು ಹೈಕಮಾಂಡ್ನ ಲೆಕ್ಕಾಚಾರ. ಮತ್ತೊಂದ್ ಕಡೆಗೆ ಈಗ ಸಚಿವ ಸಂಪುಟ ಅಂತ ಬಂದಾಗ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಇಂಗಿತ ಇರುತ್ತೆ, ಅವರದ್ದೇ ಆದಂತ ಒಂದಷ್ಟು ಪ್ಲಾನಿಂಗ್ಸ್ ಇರುತ್ತೆ. ತಮ್ಮ ಆಪ್ತರಿಗೆ ಅವ್ರ ಸಚಿವ ಸ್ಥಾನ ಕೊಡಬೇಕು ಅಂತ. ಬಟ್ ಇಲ್ಲಿ ಹೈಕಮಾಂಡ್ ಒಂದಷ್ಟು ಸೂಚನೆಗಳನ್ನ ಕೊಟ್ಟಿದೆ. ಖಡಕ್ ಆಗಿ ಕೆಲ ಹಿರಿಯ ಸಚಿವರನ್ನ ತೆಗಿಬೇಕು ಅಂತ, 8 ಜನರನ್ನ ಮೀರಿರಬಾರ್ದು ಅಂತ ಸಚಿವ ಸಂಪುಟದಲ್ಲಿ. ಹಾಗಾದ್ರೆ ಯುವಕರಿಗೆ ಅಂತ ಬಂದಾಗ ಯಾರಿಗೆ ಮಣೆ ಹಾಕ್ತಾರೆ? ಆ ಒಂದು ಪ್ರಶ್ನೆ ಇದೆ. ಇನ್ನು ಡಿಕೆ ಶಿವಕುಮಾರ್ ಅವರು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡೇ ಅಲ್ಲಿಂದ ಬೆಂಗಳೂರಿನತ್ತ ಬರಲಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಅಲ್ಲಿಗೆ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಟಿಕ್ಕಾಣಿ ಹೂಡಿ ಎಲ್ಲಾ ವಿಚಾರಗಳನ್ನ, ಗೊಂದಲಗಳನ್ನ ಒಂದ್ ರೀತಿಯಾಗಿ ಕ್ಲಿಯರ್ ಕಟ್ ಆಗಿ ಹೈಕಮಾಂಡ್ ಜೊತೆ ಡಿಸ್ಕಷನ್ ಮಾಡಿಕೊಂಡು ಸರಿ ಮಾಡ್ಕೊಂಡು ಬರುವಂತ ನಿಟ್ಟಿನಲ್ಲಿ ಅಲ್ಲೇ ಇದ್ದಾರೆ ಅಂತ. ಜೊತೆಗೆ ಸಚಿವರು ಅಂತ ಬಂದಾಗ ಯಾರು ಸಂಪುಟದಿಂದ ಔಟ್ ಆಗ್ತಾರೆ, ಸಂಪುಟಕ್ಕೆ ಇನ್ ಆಗುವಂತವ್ರು ಯಾರು, ಹೈಕಮಾಂಡ್ ಸೂಚಿಸುವಂತ ಹೆಸರು ಯಾವುದು, ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ತಲೆಯಲ್ಲಿರುವಂತ ಹೆಸರುಗಳು ಯಾವುದು, ಅದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿಕೊಂಡು ಒಂದು ಫೈನಲ್ ಲಿಸ್ಟ್ ಅನ್ನ ತೆಗೆದುಕೊಂಡೇ ಅಲ್ಲಿಂದ ಬರುವಂತ ಸಾಧ್ಯತೆ. ಈಗಾಗಲೇ ಸಿಎಂ ಆಗ್ಬೇಕು ಅನ್ನುವಂತ ಆ ಕನಸು ನೆರವೇರುವಂತ ಕ್ಷಣ ಹತ್ತಿರದಲ್ಲೇ ಇದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಅದಾದ್ಮೇಲೆ ಡಿಕೆ ಶಿವಕುಮಾರ್ ಸಿಎಂ ಪಟ್ಟಕ್ಕೇರಬೇಕು. ಅದರ ಮಧ್ಯೆ ಆಗ್ತಿರುವಂತ ಬೆಳವಣಿಗೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ. ಡಿಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದಂತೆ ಕಾಣಿಸ್ತಾ ಇದೆ. ಒಂದು ಸಚಿವ ಸಂಪುಟದಲ್ಲಿ ಯಾರು ಇರಬೇಕು, ಯಾರು ಹೋಗ್ಬೇಕು, ಜೊತೆಗೆ ತಮ್ಮ ಆಪ್ತರಿಗೇನಾದ್ರೂ ಸಚಿವ ಸ್ಥಾನ ಕೊಡಬೇಕು ಅನ್ನೋದ್ರ ಬಗ್ಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಹೇಗೆ, ಏನ್ ಕತೆ ಅಂತ, ಅಲ್ಲೇ ಉಳ್ಕೊಳ್ಳೋದಕ್ಕೆ ಕಾರಣ ಏನು? ಇಲ್ಲ, ಡಿಕೆ ಶಿವಕುಮಾರ್ ಅವರು ನಿನ್ನೆ ಎಐಸಿಸಿ ನಾಯಕರ ಜೊತೆ ಸರಣಿ ಸಭೆ ಮಾಡಿದ ಬಳಿಕವೂ ಕೂಡ ದೆಹಲಿಯಲ್ಲೇ ಉಳ್ಕೊಳ್ಳೋದನ್ನ ನೋಡಿದ್ರೆ ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡ್ಕೊಂಡು ವಾಪಸ್ ಬರ್ಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಬಹಳಷ್ಟು ಗೊಂದಲಗಳನ್ನ ಇಟ್ಕೊಂಡು ರಾಜ್ಯಕ್ಕೆ ವಾಪಸ್ ಆದ್ರೆ ಅದು ಸಂಪುಟದಲ್ಲಿ ಯಾರನ್ನೆಲ್ಲ ಸೇರಿಸ್ಕೋಬೇಕು ಅನ್ನುವಂಥದ್ದು, ಅದ್ರ ಜೊತೆಗೆ ಸಿದ್ದರಾಮಯ್ಯ ಅವರು ಇಟ್ಟಿರುವಂತಹ ಕೆಲವೊಂದಷ್ಟು ಷರತ್ತುಗಳು, ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳು, ಹೆಚ್ಚುವರಿ ಡಿಸಿಎಂ ಹುದ್ದೆಗಳು ಸೃಷ್ಟಿ ಆದಂಗೆಲ್ಲ ಅದೆಲ್ಲವೂ ಕೂಡ ಪವರ್ ಸೆಂಟರ್ಗಳು ಹೆಚ್ಚಾಗೋದಕ್ಕೂ ಕೂಡ ಕಾರಣ ಆಗುತ್ತೆ. ಸುಗಮವಾಗಿ ಸರ್ಕಾರ ನಡೆಸೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಒಬ್ಬರು ಡಿಸಿಎಂ ಇರ್ಲಿ ಅನ್ನುವಂತಹ ಒಂದು ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಯೋಚನೆ ಮಾಡುವಂತದ್ದು. ಈ ಎಲ್ಲಾ ಪ್ಲಾನ್ಗಳನ್ನ ವರ್ಕೌಟ್ ಮಾಡಬೇಕು ಅನ್ನುವಂತ ಒಂದು ಕಾರಣಕ್ಕೋಸ್ಕರವೇ ಇವತ್ತು ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಬಿಡುಬಿಟ್ಟಿದ್ದಾರೆ. ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಪ್ರತ್ಯೇಕವಾಗಿ ಮಾತುಕತೆ ಆಡಿ ಅಂತಿಮವಾಗಿ ಕ್ಲಾರಿಟಿಯನ್ನ ಪಡೆದು ಬೆಂಗಳೂರಿಗೆ ವಾಪಸ್ ಬರಬೇಕು. ಅದ್ರ ಜೊತೆಗೆ ನಾಡಿದ್ದು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಇರೋದ್ರಿಂದ
ಪ್ರಮಾಣ ವಚನ ಸ್ವೀಕಾರಕ್ಕೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಎಐಸಿಸಿ ಮಟ್ಟದಲ್ಲಿರುವಂತಹ ಎಲ್ಲಾ ನಾಯಕರನ್ನು ಕೂಡ ಆಹ್ವಾನ ಮಾಡಬೇಕು ಅನ್ನುವಂತ ಒಂದು ಕಾರಣಕ್ಕೋಸ್ಕರವೇ ಡಿ.ಕೆ. ಶಿವಕುಮಾರ್ ಮತ್ತೆ ಡಿ.ಕೆ. ಸುರೇಶ್ ಅವರು ದೆಹಲಿಯಲ್ಲಿ ಬಿಟ್ಟಿರುವಂತದ್ದು. ಒಟ್ಟಾರೆ ಸಿದ್ದರಾಮಯ್ಯ ಅವರ ಟೀಮ್ ಆಗ್ತಿರುವಂತಹ ಒಂದು ವರ್ಕೌಟ್ ಪ್ಲಾನ್ಗಳು ಮತ್ತೊಂದ್ ಕಡೆ ಮುಂದೆ ಸರ್ಕಾರ ರಚನೆ ಮಾಡಿದ ಬಳಿಕ ಒಂದಷ್ಟು ಸಮಸ್ಯೆಗಳನ್ನ ತಂದೊಡ್ಡಬಹುದು ಅನ್ನುವಂತ ಒಂದು ಆತಂಕ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇದ್ದೇ ಇದೆ. ಆ ಕಾರಣಕ್ಕೋಸ್ಕರವೇ ಹೆಚ್ಚು ಪವರ್ ಸೆಂಟರ್ಗಳು ರಾಜ್ಯದಲ್ಲಿ ಸೃಷ್ಟಿ ಆಗೋದು ಬೇಡ ಅನ್ನುವಂಥದ್ದು. ಜೊತೆಗೆ ಸಂಪುಟದಲ್ಲಿ ಯುವಕರಿಗೆ ಹೆಚ್ಚು ಆದ್ಯತೆಯನ್ನ ಕೊಟ್ರೆ ಪಕ್ಷ ಉಳಿಯೋದಕ್ಕೂ ಕೂಡ ಕಾರಣ ಆಗುತ್ತೆ, ಪಕ್ಷ ಗಟ್ಟಿ ಆಗೋದಕ್ಕೂ ಕೂಡ ಕಾರಣ ಆಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರ. ಯೂತ್ ಕಾಂಗ್ರೆಸ್ ಇಂದ ಬಂದಂತವ್ರಿಗೆ ಹೆಚ್ಚು ಅವಕಾಶಗಳನ್ನ ಕೊಡಬೇಕು. ಯುವಕರು ಗೆದ್ದು ಬಂದು ಪಕ್ಷ ಮತ್ತೆ ಸಮಾಜದ ಸೇವೆಯಲ್ಲಿ ಹೆಚ್ಚು ಆಕ್ಟಿವ್ ಆಗಿ ಇರುವಂತವ್ರನ್ನ, ಅದು ಮೊದಲನೇ ಬಾರಿ ಗೆದ್ದು ಬಂದಿರ್ಲಿ, ಎರಡನೇ ಬಾರಿ ಗೆದ್ದು ಬಂದಿರ್ಲಿ, ಮೂರನೇ ಬಾರಿ ಗೆದ್ದು ಬಂದಿರ್ಲಿ, ಅವರು ಸಮಾಜದಲ್ಲಿ ಗುರುತಿಸ್ಕೊಂಡಿರುವಂತವ್ರನ್ನ, ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಆಸ್ತಿ ಆಗುವಂತವ್ರನ್ನ ಗುರುತಿಸಿ ಸಚಿವರನ್ನಾಗಿ ಮಾಡಬೇಕು ಅಂತ. ಅದು ಜಿಲ್ಲೆವಾರು ಆಗಿರ್ಬೋದು, ಸಮುದಾಯವಾರು ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ಸಾಮಾಜಿಕ ಸಮತೋಲನವನ್ನ ನೋಡಿಕೊಂಡು ಕ್ಯಾಬಿನೆಟ್ ರಚಿಸಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇದ್ದಂತೆ ಕಾಣಿಸ್ತಿದೆ. ಹೀಗಾಗಿ ನಿನ್ನೆ ಸಭೆ ಮುಗಿದಾದ್ರೂ ಕೂಡ ಇನ್ನು ದೆಹಲಿಯಲ್ಲೇ ಇದ್ದಾರೆ. ದೆಹಲಿ ಹೈಕಮಾಂಡ್ ಜೊತೆ ಎಲ್ಲಾ ಪ್ಲಾನ್ಗಳನ್ನು ಕೂಡ ವರ್ಕೌಟ್ ಮಾಡ್ತಾ ಇದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ಮಾಹಿತಿಗೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಒಂದಷ್ಟು ಲೆಕ್ಕಾಚಾರದಲ್ಲಿದ್ದಾರೆ, ಜೊತೆಗೆ ಒಂದಷ್ಟು ಡೌಟ್ಸ್ ಏನಿದೆ ಅಲ್ಲೇ ಕ್ಲಿಯರ್ ಮಾಡಿಕೊಂಡು ವಾಪಸ್ ಬೆಂಗಳೂರಿಗೆ ಬರಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರಂತೆ. ನೋಡೋಣ ಯಾವಾಗ ವಾಪಸ್ ಆಗ್ತಾರೆ ಅಂತ.